शारदा शारदाम्भोजवदना वदनाम्बुजे सर्वदा सर्वदास्माकं सन्निधिं सन्निधिं क्रियात्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम्। नमोऽस्तु ते व्यासविशालबुद्धे फुल्लारविन्दायतपत्रनेत्र भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ಆ ಮೊದಲು 3 ಶ್ಲೋಕ ಹೇಳೋಣ. ಮೊದಲು ಅಂದರೆ 11, 12, 13 ಶ್ಲೋಕಗಳಪ್ಪ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ ನ ತ್ವೇವಾಹಂ ಜಾತು ನಾಸಂ ನ ತ್ವನ್ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತೆ. ಎಲ್ಲ ಚೆನ್ನಾಗಿ ಕಂಠಪಾಠ ಆಗಿಬಿಡ್ಬೇಕು ಶ್ಲೋಕಗಳು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ದೇಹಿನಃ ಅಸ್ಮಿನ್ ಯಥಾ ದೇಹೇ ಯಥಾ ದೇಹೇ
ಅಸ್ಮಿನ್ ದೇಹಿ ಅಂದರೆ ದೇಹ ಅಸ್ಯ ಅಸ್ತಿ ಇತಿ ದೇಹಿ. ಯಾತಕ್ಕೆ ಅವನಿಗೆ ದೇಹಿ ಅಂತ ಹೆಸರು? ಯಾತಕ್ಕೆ ದೇಹಿ ಅಂತ ಹೆಸರು? ದೇಹ ಅಸ್ಯ ಅಸ್ತಿ ಇತಿ ದೇಹಿ ಇತಿ ವಾಕ್ಯ. ಏನು ಹಾಗಂದ್ರೆ ದೇಹ ಅಸ್ಯ ಅಸ್ತಿ, ದೇಹ ಅಸ್ಯ ಅಸ್ತಿ. ಅಸ್ಯ ಅನ್ನೋದು ಷಷ್ಠಿ ವಿಭಕ್ತಿ. ಅಂದರೆ ಯಾರದ್ದು ದೇಹ? ನಂದು ಅಂತ ಯಾವನಿಗಿದೆಯೋ ಅವನು ದೇಹಿ. ಗೊತ್ತಾಗಲಿಲ್ವಾ? ಗೊತ್ತಾಗಲಿಲ್ವಾ? ನನಗೆ ಇದು ನನ್ನ ದೇಹ ಅಂತ ಇರೋದರಿಂದ ನಾನು ದೇಹಿ, ಒಳಗಡೆ ಇರೋಣ. ಇದು ಅಸ್ಯ ಅಸ್ತಿ. ಅಸ್ಯ ಅಂದರೆ ರಾಮಸ್ಯ, ರಾಮಸ್ಯ ಲೇಖನಿ, ರಾಮನ ಲೇಖನಿ ಅಂದಹಾಗೆ ಅಸ್ಯ ದೇಹ ಅಸ್ಯ ಅಸ್ತಿ. ದೇಹ ಅಸ್ಯ ಕಸ್ಯ? ಕಹ? ದೇಹಿ. ದೇಹಿ ಇತಿ ಯಹ ಅಸ್ತಿ ತಸ್ಯ ದೇಹ. ಯಾವನೋ ಒಬ್ಬ ಇದ್ದಾನೆ, ಯಾವನು ತನ್ನ ದೇಹ ಅಂತ ಇದೆಯೋ ಅವನಿಗೆ ದೇಹಿ ಅಂತ ಹೆಸರು. ಗೊತ್ತಾಗಲ್ವಾ? ದೇಹ ಅಸ್ಯ ಅಸ್ತಿ ಇತಿ ದೇಹಿ. ಅವನು ದೇಹಿ ಅಂತ ಹೆಸರು ಬಂದಿರೋದೇನೆ ಅವನು ನನ್ನದು ಇದು ದೇಹ ಅಂತ ಅಂದ್ಕೊಂಡಿರೋದ್ರಿಂದ ಅವನಿಗೆ ದೇಹಿ ಅಂತ ಹೆಸರು. ಗೊತ್ತಾಗಲಿಲ್ವಾ? ಆದ್ದರಿಂದ ತಸ್ಯ ದೇಹಿನಃ ದೇಹವತ ಆತ್ಮನಃ ಅಸ್ಮಿನ್ ವರ್ತಮಾನೇ ದೇಹೆ. ಹೀಗೆ ದೇಹಿನಃ, ದೇಹಿಯ, ಯಾವನು ಇದನ್ನಲ್ಲ ದೇಹಿ, ಇವನ ದೇಹವತ ಆತ್ಮನಃ. ದೇಹಿನಃ ಅಂದರೆ ದೇಹವತ ಆತ್ಮನಃ, ಈ ದೇಹವನ್ನು ತನ್ನಂತೆ, ಆತ್ಮನಃ ತನ್ನಂತೆ ತಾನೇ ಅಂತ ಯಾವನು ಅಂದ್ಕೊಂಡಿದ್ದಾನೋ ಅವನು, ಆತ್ಮನಃ ಅವನ, ಅಸ್ಮಿನ್ ವರ್ತಮಾನೇ ದೇಹೇ, ಈಗ ವರ್ತಮಾನೇ ದೇಹೆ ಈಗ ಇರುವಂತಹ ದೇಹದಲ್ಲಿ, ಯಥಾ ಏನ ಪ್ರಕಾರೇಣ ಹೇಗೆ ಯಾವ ಪ್ರಕಾರದಲ್ಲಿ, ಕೌಮಾರಃ ಕುಮಾರಭಾವಃ, ಯೌವನಂ ಯೂನೋಭಾವಃ, ಮಧ್ಯಮಾವಸ್ಥಾ, ಜರಾ ವಯೋಹಾನಿ ಜೀರ್ಣಾವಸ್ಥಾ ಇತ್ಯೇತಾಃ ತಿಸ್ರಃ ಅವಸ್ಥಾಃ ಅನ್ಯೋನ್ಯ ವಿಲಕ್ಷಣಾಃ. ಈ ಅವನಿಗೇನೆ ಆ ದೇಹಿ ಯಾವನಿದಾನೋ ಆತ್ಮನು, ನಾನು ಅಂತ ಅಂದ್ಕೊಂಡಿದ್ದಾನಲ್ಲ, ಆತ್ಮನು ಅಂದರೆ ನಾನು, ನಾನು ಅಂತ ಈ ದೇಹದ ಒಳಗಡೆ, ದೇಹದ ಜೊತೆ ಒಳಗಡೆ ಇದ್ಕೊಂಡು ಯಾವನು ಹೇಳ್ತಾ ಇದ್ದಾನೋ ಅವನಿಗೇನೆ ಈ ದೇಹದಲ್ಲಿ ಮೂರು ಅವಸ್ಥೆಗಳು ಕಾಣುತ್ತೆ. ಒಂದು ಕುಮಾರ ಭಾವ, ಅದನ್ನು ಕುಮಾರ ಭಾವದಿಂದ ಇರುವಂತಹ ಅವಸ್ಥೆಯನ್ನು ಕೌಮಾರ ಅಂತಾರೆ. ಅಂದರೆ ಬಾಲ್ಯಾವಸ್ಥಾ, ಬಾಲ್ಯಾವಸ್ಥಾ ಅಲ್ವಾ. ಯೌವನಂ ಯೂನೋಭಾವ ಮಧ್ಯಮಾವಸ್ಥಾ, ಯೌವನದಲ್ಲಿ ಮಧ್ಯಮಾವಸ್ಥಾ, ಯೂನೋಭಾವ ನೆನೆ ಹೇಳಿದಲ್ಲ ಹಾಗೆ. ಎಲ್ಲ ಕ್ರಿಯಾಶಕ್ತಿಗಳು ಅಹಂಕಾರದಿಂದ ತುಂಬಿ ತುಳುಕ್ತಾ ಇರುತ್ತೆ. ಆವಾಗ ನಾನು ಮಾಡ್ತೀನಿ, ನನಗೆ ಗೊತ್ತಾಗುತ್ತೆ, ನಾನೇ ಮಾಡಿದ್ದು ಎಲ್ಲ ಬಂದ್ಬಿಡ್ತೆ. ಅದೊಂದು ಮಧ್ಯಮಾವಸ್ಥಾ.
ಯೂನೋಭಾವ. ಜರಾ ವಯೋಹಾನಿ ಜೀರ್ಣಾವಸ್ಥಾ. ಜರಾ ವಯೋಹಾನಿ ಜೀರ್ಣಾವಸ್ಥಾ. ವಯಸ್ಸು ಅಲ್ಲಿಂದ ಹಾನಿ, ಅದನ್ನು ಜೀರ್ಣಾವಸ್ಥಾ ಅಂತಾರೆ. ಈ ಮೂರು ಅವಸ್ಥೆಗಳಿದೆಯಲ್ಲ, ಇದು ಅನ್ಯೋನ್ಯ ವಿಲಕ್ಷಣ. ಬಾಲ್ಯಾವಸ್ಥೆ ಇರೋ ತರಹ ಮಧ್ಯಮಾವಸ್ಥೆ ಇಲ್ಲ, ಮಧ್ಯಮಾವಸ್ಥೆ ಇರೋ ತರಹ ಜೀರ್ಣಾವಸ್ಥೆ ಇಲ್ಲ, ಸಂಬಂಧನೇ ಇಲ್ಲ. ಒಂದು ಬಂದಾಗ ಇನ್ನೊಂದಿರಲ್ಲ, ಒಂದು ಹೋದ್ಮೇಲೆ ಮತ್ತೆ ಬರೋಲ್ಲ, ಒಂದು ಅವಸ್ಥೆ ಹೋದ್ಮೇಲೆ ತಿರುಗಿ ಬರೋಲ್ಲ, ಅದಿದ್ದಾಗ ಇನ್ನೊಂದು ಅವಸ್ಥೆ ಬರೋಲ್ಲ, ಹೌದಲ್ವ? ಹಾಗೆ ಅನ್ಯೋನ್ಯ ವಿಲಕ್ಷಣ. ಕುಮಾರದಲ್ಲಿದ್ದರೆ, ಬಾಲ್ಯಾವಸ್ಥೆಯಲ್ಲಿದ್ದರೆ ಯೌವನ ಬರೋಲ್ಲ, ಯೌವನದಲ್ಲಿ ಮುಪ್ಪು ಬರೋಲ್ಲ, ವೃದ್ಧಾಪ್ಯ ಬರೋಲ್ಲ. ಹಾಗೆ ವಿಲಕ್ಷಣ. ತಾಸಾಂ ಪ್ರಥಮಾವಸ್ಥಾನಾಶೇ ನ ನಾಶಃ, ದ್ವಿತೀಯಾವಸ್ಥೋಪಜನೆ ನೋಪಜನಂ ಆತ್ಮನಃ. ಪ್ರಥಮಾವಸ್ಥಾನಾಶೇ ದ್ವಿತೀಯಾವಸ್ಥೋಪಜನೆ ಆತ್ಮನಃ ನ ನಾಶಃ. ಈಗ ಪ್ರಥಮಾವಸ್ಥಾ ಹೋಯಿತು, ಬಾಲ್ಯಾವಸ್ಥಾ ಹೋಯಿತು, ಮಧ್ಯಮಾವಸ್ಥಾ ಬಂತು. ಇವಾಗ ಒಂದು ಹೋಯಿತು, ಇನ್ನೊಂದು ಬಂತು. ಇದು ಹೋದರೂ ಅದು ಹುಟ್ಕೊಂಡ್ರು, ಇವನು ಏನೂ ಆಗಲಿಲ್ಲ, ಆತ್ಮನಿಗೆ ನಾಶವಿಲ್ಲ, ಆತ್ಮನಿಗೆ ನಾಶವಿಲ್ಲ. ಅವನು ಯಾವಾಗಲೂ ಇದ್ದಾನೆ, ಇವಾಗಲೂ ಇರ್ತಾನೆ. ನಾನು ಅಂತನ್ನೋನೇನು ಹೋಗಿಲ್ವಲ್ಲ. ನನ್ನ ಬಾಲ್ಯಾವಸ್ಥೆಯಲ್ಲಿ ಅಂತಾನೆ, ನನ್ನ ಈಗ ಯೌವನಾವಸ್ಥೆಯಲ್ಲಿ ಅಂತಾನೆ. ಆಗಲೂ ನಾನಿದ್ದೆ, ಅದೇನಿಲ್ಲ, ಈಗಲೂ ನಾನಿದ್ದೀನಿ, ಇದಿದ್ದಾಗ. ಇದು ಹೋದ್ಮೇಲೂ ನಾನು ಇರ್ತೀನಿ ಅಂತ ಅವನಿಗೆ ಗ್ಯಾರಂಟಿ ಗೊತ್ತು. ಆತ್ಮನಃ ನ ನಾಶಃ. ಕಿಂ ತರ್ಹಿ ಅವಿಕ್ರಿಯಸ್ಯೈವ ದ್ವಿತೀಯ ತೃತೀಯಾವಸ್ಥಾ ಪ್ರಾಪ್ತಿ ಆತ್ಮನೋ ದೃಷ್ಟ. ಯಾಕೆ ಅಂತಂದರೆ, ಕಿಂ ತರ್ಹಿ ಅವಿಕ್ರಿಯಸ್ಯೈವ, ಇವನು ಆತ್ಮನಿದಾನಲ್ಲ, ಅವಿಕ್ರಿಯನು, ಅವನಲ್ಲಿ ಯಾವ ವಿಕಾರವೂ ಉಂಟಾಗೋದಿಲ್ಲ. ಸೆಕೆಂಡ್ ಚಾಪ್ಟರ್ 13th ಶ್ಲೋಕ. ಅಲ್ವಾ? ಆದ್ದರಿಂದ ಇವನು ಅವಿಕ್ರಿಯನು, ಇವನಲ್ಲಿ ಯಾವ ವಿಕಾರವೂ ಇರಲ್ಲ, ಇವನು ಬದಲಾಗೋದೇ ಇಲ್ಲ. ಆತ್ಮ ಡಸಂಟ್ ಅಂಡರ್ಗೋ ಎನಿ ಕೈಂಡ್ ಆಫ್ ಅ ಚೇಂಜ್, ಏನೂ ಚೇಂಜ್ ಇರೋದಿಲ್ಲ, ಅದಲ್ವಾ? ಎಲ್ಲ ಬುದ್ಧಿನಲ್ಲೇ ಆಗ್ತಾ ಇರೋದಲ್ಲ, ಎಲ್ಲ ಆತ್ಮನೊಬ್ಬನ ಬಿಟ್ಟು ಮಿಕ್ಕಿದೆಲ್ಲ ಬದಲಾಗೋದೇನೆ. ಇಲ್ಲೇನಾಗ್ತಾ ಇದೆ ಅಂದರೆ, ಈ ಅವಸ್ಥಾ ಅಂತ ಏನಿದೆಯಲ್ಲ, ಬಾಲ್ಯಾವಸ್ಥಾ ಮಧ್ಯಮಾವಸ್ಥಾ, ಇಲ್ಲಿ ಆಗ್ತಾ ಇರುವಂತಹ ಅವಸ್ಥೆಗಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನೆಲ್ಲ ಇವನು ಆತ್ಮನಃ ದೃಷ್ಟ, ದೃಷ್ಟ ಅಂತಿದೆ. ಅಂದರೆ ಆತ್ಮನಿಂದ ಇವೆಲ್ಲವೂ ನೋಡಲ್ಪಡ್ತಾ ಇದೆ, ನೋಡಲ್ಪಡ್ತಾ ಇದೆ, ದೃಷ್ಟ. ದ್ರಷ್ಟ ಅಂತ ಹಾಕಲಿಲ್ಲ ಇಲ್ಲಿ, ದೃಷ್ಟ ಅಂತ ಹಾಕ್ತು. ದ್ರಷ್ಟ ಅಂದರೆ ಅವನೇ ನೋಡ್ತಾ ಇದ್ದಾನೆ ಅಂತಾಯಿತು. ಇಲ್ಲ, ದೃಷ್ಟ ಅಂದರೆ ಆತ್ಮನಿಂದ, ಅಂದರೆ ನೋಡಲ್ಪಡ್ತಾ ಇದೆ ಅಂತ ದೃಷ್ಟ. ಗೊತ್ತಾಯ್ತಲ್ವ? ತಥಾ ಹಾಗೇನೆ, ತದ್ವದೇವ ಹಾಗೇನೆ, ಜಸ್ಟ್ ಲೈಕ್ ದಟ್.
ದೇಹಾಂತರ ಪ್ರಾಪ್ತಿ ದೇಹಾತ್ ಅನ್ಯೋ ದೇಹೋ ದೇಹಾಂತರಂ. ತದ್ವದೇವ ದೇಹಾಂತರ ಪ್ರಾಪ್ತಿ ದೇಹಾತ್ ಅನ್ಯೋ ದೇಹೋ ದೇಹಾಂತರಂ. ಅಂದ್ರೆ ಏನು ಗೊತ್ತಾ? ಈ ದೇಹದಿಂದ ಬಿಟ್ಟು ಇನ್ನೊಂದು ದೇಹವನ್ನು ಪಡ್ಕೋತಾನೆ. ಆದರೆ ಬಿಡೋದಕ್ಕೆ ಮುಂಚೆ ಈ ದೇಹದ ಒಳಗಡೆ ಅವಂದೇ ಆದಂತಹ ಇನ್ನೊಂದು ದೇಹ ಉಂಟಾಗುತ್ತೆ, ಇದೆ. ದೇರ್ ಈಸ್ ಒನ್ ಸಟಲ್ ಬಾಡಿ ಆಫ್ ದಿ ಜೀವ. ಯಾವುದು, ಏನಂತಾರೆ ಅದಕ್ಕೆ? ಅದೇ ವೃತ್ತಿಗಳೆಲ್ಲ ಸೇರಿರೋದೇನು? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಅನ್ನೋದಿದೆಯಲ್ಲ, ಅದೇನೇ ದೇಹಾತ್ ಅನ್ಯೋ ದೇಹ, ದೇಹದಿಂದ ಅನ್ಯವಾಗಿರುವಂತಹ ದೇಹ, ಈ ದೇಹಕ್ಕಿಂತ ಬೇರೆ ಆಗಿರುವಂತಹ ದೇಹ. ದೇಹ ಅಂದರೆ ಏನರ್ಥ? ಯಾವುದೋ ಒಂದು ಕ್ಯಾಪ್ಸ್ಯೂಲ್ ಅಂತೀವಲ್ಲ ಹಾಗೆ, ಒಂದು ಕ್ಯಾಪ್ಸ್ಯೂಲ್, ಒಂದು ಕವರಿಂಗ್. ಗೊತ್ತಾಗ್ಲಿಲ್ವಾ? ಇದು ಸ್ಥೂಲ, ಅದು ಸೂಕ್ಷ್ಮವಾಗಿರುತ್ತೆ. ಅದೇನೇ ದೇಹಾಂತರ ಪ್ರಾಪ್ತಿ ದೇಹಾಂತರಂ. ಈ ದೇಹಕ್ಕಿಂತ ಒಳಗಡೆ ಇರುವಂತಹ ದೇಹವುಳ್ಳವನು ಅದೇನೇ ಇನ್ನೊಂದು ದೇಹಾಂತರ ಪ್ರಾಪ್ತಿಗೆ ಕಾರಣ. ಹಾಗೇನೆ ಅವನು ಇನ್ನೊಂದು ದೇಹವನ್ನು ಪಡ್ಕೊಳ್ಳೋದು, ಇನ್ನೊಂದು ದೇಹಾಂತರ ಪ್ರಾಪ್ತಿ. ಸ್ವರ್ಗ ನರಕಾದಿಗಳಿಗೆ ಬೇರೆ ಲೋಕ, ಸ್ವರ್ಗಲೋಕಕ್ಕೇನು, ಇಲ್ಲಿ ಪಿತೃಲೋಕಕ್ಕೆ ಹೋಗಬೇಕಾದ್ರೂ ಅಷ್ಟೇ ಅಲ್ವಾ? ಕೇವಲ ಸೂಕ್ಷ್ಮ ಶರೀರವನ್ನು ಮಾತ್ರ ತಗೊಂಡು ಹೋಗ್ತಾನೆ. ತಸ್ಯ ಪ್ರಾಪ್ತಿ ದೇಹಾಂತರ ಪ್ರಾಪ್ತಿ. ಆ ಇನ್ನೊಂದು ದೇಹವನ್ನು ಪಡ್ಕೊಳ್ಳೋದು ದೇಹಾಂತರ ಪ್ರಾಪ್ತಿ. ಅವಿಕ್ರಿಯಸ್ಯೈವ ಆತ್ಮನಃ ಇತ್ಯರ್ಥ. ಅಂದರೆ ಇದಕ್ಕಿಂತ ಬೇರೆ ಆಗಿದೆ ಅಂತಾನೆ ಈ ದೇಹಿ. ದೇಹಿ ಈ ದೇಹಕ್ಕಿಂತ ಬೇರೆಯಾಗಿದ್ದಾನೆ. ಆದ್ದರಿಂದಲೇ ಈ ಶರೀರವನ್ನು ಬಿಟ್ಟು ಆ ಶರೀರವನ್ನು ಪಡ್ಕೊಳ್ಳೋದು ಅಂದರೆ ಅರ್ಥ ಇವನೇ ಏನೂ ಆಗಲ್ಲ. ಯು ಸಿ, ವೆನ್ ದಿ ಜೀವ leaves this body, it is a proof that he is not the body first, and there is absolutely no change that happens within him, that he is able to attain one more body. He enters another body because he is always different from the body. He himself doesn't undergo any change. That is the thing. So where is the change happening? Only in the physical body. Okay? धीरः धीमान् तत्र एवं सति. ಹೀಗಿರಬೇಕಾದ್ರೆ ಚೆನ್ನಾಗಿ ತಿಳ್ಕೊಂಡಿರ್ತಾನಲ್ಲ ಅವನು ಧೀರನು. ಯಾಕೆಂದರೆ ಅವನು ಭಯನೇ ಇಲ್ಲ. ಧೀರನು ಅಂದ್ರೇನು? ಭಯ ಇಲ್ಲದೆ ಇರೋನು ಅಂತ. ಯಾರಿಗೆ ಭಯ ಇರೋದು? ಅಂದರೆ ಇಲ್ಲಿ ಹೇಳಿ, ಇಲ್ಲಿ ಯಾವನು ತಾನೇ ದೇಹ ಅಂತ ಅಂದ್ಕೊಂಡಿರ್ತಾನೋ ಅವನು ಭೀರು ಅಥವಾ ಭಯ ಇರೋನು. He who thinks he himself is the body is always scared of something or the other. He who knows that he is not the body but the soul himself is absolutely not afraid of anything or anybody, because he is anyway not the body. So he is always traveling. Though he enters another body, there is no connection, there is no change within him.
ಸೊ ಹಿ ಈಸ್ ಆಲ್ವೇಸ್ ವೆರಿ ಬೋಲ್ಡ್ ಅಂಡ್ ಸಾರ್ಟ್ ಆಫ್ ದೆರ್ ಇಸ್ ನೋ ಫಿಯರ್ ಅಲ್ವಾ. ಆದ್ದರಿಂದ ಅವನು ಸಹ ನ ಮುಹ್ಯತಿ ನ ಮೋಹಮಾಪದ್ಯತೆ ಅಲ್ವಾ. ಅವನಲ್ಲಿ ಯಾವ ಮೋಹನ ಉಂಟಾಗಲ್ಲ. ಮೋಹ ಅಂದರೆ ಏನು ಗೊತ್ತೇನೋ, ಅವಿವೇಕ ಅಂತ. ಅವಿವೇಕದಿಂದಲೇ ಮೋಹ ಬರೋದು. ಆದ್ದರಿಂದ ಅವನಲ್ಲಿ ಯಾವ ಅವಿವೇಕವೂ ಉಂಟಾಗೋಲ್ಲ. ಅದರಿಂದ ಅವನು ಯಾವುದ್ರ ಮೇಲೂ ಮೋಹನೇ ಪಡೋಲ್ಲ ಅನ್ನೋದಲ್ವ. ಮುಂದಕ್ಕೆ ಹೇಳಿ. ಯದ್ಯಪಿ, ಎಲ್ಲರೂ ಒಟ್ಟಿಗೆ ಹೇಳಿ, ಆತ್ಮವಿನಾಶ ನಿಮಿತ್ತೋ ಮೋಹೋ ನ ಸಂಭವತಿ ನಿತ್ಯಃ ಆತ್ಮ ಇತಿ ವಿಜಾನತಃ ತಥಾಪಿ ಶೀತೋಷ್ಣ ಸುಖ ದುಃಖ ಪ್ರಾಪ್ತಿ ನಿಮಿತ್ತೋ ಮೋಹೋ ಲೌಕಿಕೋ ದೃಶ್ಯತೆ. ಸುಖ ವಿಯೋಗ ನಿಮಿತ್ತೋ ದುಃಖ ಸಂಯೋಗ ನಿಮಿತ್ತಶ್ಚ ಶೋಕಃ ಇತ್ಯೇತತ್ ಅರ್ಜುನಸ್ಯ ವಚನಂ ಆಶಂಕ್ಯ ಭಗವಾನ್ ಆಹ. ಯದ್ಯಪಿ ಆತ್ಮವಿನಾಶ ನಿಮಿತ್ತೋ ಮೋಹೋ ನ ಸಂಭವತಿ ನಿತ್ಯಃ ಆತ್ಮ ಇತಿ ವಿಜಾನತಃ ತಥಾಪಿ ಶೀತೋಷ್ಣ ಸುಖದುಃಖ ಪ್ರಾಪ್ತಿ ನಿಮಿತ್ತೋ ಮೋಹೋ ಲೌಕಿಕೋ ದೃಶ್ಯತೆ. ಸುಖವಿಯೋಗ ನಿಮಿತ್ತೋ ದುಃಖ ಸಂಯೋಗ ನಿಮಿತ್ತಶ್ಚ ಶೋಕಃ ಇತ್ಯೇತತ್ ಅರ್ಜುನಸ್ಯ ವಚನಂ ಆಶಂಕ್ಯ ಭಗವಾನಃ. ನೋಡಿ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಚರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಒಂದು ಶ್ಲೋಕ. ಮಾತ್ರ ಸ್ಪರ್ಶಾಸ್ತಕವಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯನೋ ನಿತ್ಯಾಂ ತಾಂ ತಿತಿಕ್ಷಸ್ವ ಭಾರತ. ಇದು ಎರಡಕ್ಕೂ ಏನು ಸಂಬಂಧ ಹೇಳಿ ನೋಡೋಣ. ಹೇಗೆ ಸಂಬಂಧ ಕಲ್ಪಿಸೋದ ಗೊತ್ತಾಗಲಿಲ್ಲ ನಿಮಗೆ. ಯಾಕೆ ಆ ಶ್ಲೋಕ ಏನಕ್ಕೆ ಬಂತು ಅಂತ. ಇವಾಗ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತಿ ಆಗೋಯ್ತು, ಅವನು ಮೋಹ ಇಲ್ಲ. ಇದ್ದಕ್ಕಿದ್ದಂಗೆ ಮಾತ್ರ ಸ್ಪರ್ಶಾಸ್ತಕವಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯನೋ ನಿತ್ಯಂ ಅಂತ ಯಾತಿಗೆ ಬಂತು ಅದನ್ನು ಅಂತ ಪ್ರಶ್ನೆ ಬರಲ್ವಾ. ಧೀರ ತತ್ರ ನ ಮುಹ್ಯತೆ ಅನ್ನೋದು ಸ್ಟೇಟ್ಮೆಂಟ್ ಆಗೋಯ್ತದೆ, ಕಂಪ್ಲೀಟ್ಲಿ ಮುಗೀತು. ಈಗ ಇದ್ದಕ್ಕಿದ್ದಂಗೆ ಮಾತ್ರ ಸ್ಪರ್ಶಾಸ್ತಕವಂತೆಯ ಅಂತ ಬರಬೇಕಾದ್ರೆ ಇವನು ಅರ್ಜುನನ ಮನಸ್ಸಿನಲ್ಲಿ ಏನೋ ಸಂದೇಹ ಉಂಟಾಗಬಹುದು ಅನ್ನೋದನ್ನ ಇಟ್ಕೊಂಡು ಭಗವಂತನ ಹೇಳ್ತಾ ಇದ್ದಾನೆ ಅನ್ನೋದು ಹೇಳಬೇಕು. ನಮ್ಗೆ ಹೆಂಗಪ್ಪ ಗೊತ್ತಾಗುತ್ತಾ? ನಮಗೆ ಈ ಸಂಬಂಧ ವಾಕ್ಯ ಕೊಟ್ಟು ಹೇಳಿದ್ರೇ ಗೊತ್ತಾಗಲ್ಲ. ಇನ್ನು ಕೊಡದೆ ಹಂಗೆ ಹೇಳ್ಬಿಟ್ಟಿದ್ರೆ ಏನು ಗೊತ್ತಿಯ ಅಲ್ವಾ. ಆದ್ದರಿಂದ ಯದ್ಯಪಿ ಆತ್ಮವಿನಾಶ ನಿಮಿತ್ತೋ ಮೋಹೋ ನ ಸಂಭವತಿ ನಿತ್ಯಃ ಆತ್ಮ ಇತಿ ವಿಜಾನತಃ. ಈಗ ಆತ್ಮ ನಿತ್ಯಃ ಇತಿ ವಿಜಾನತಃ, ಆತ್ಮನು ನಿತ್ಯನು ಅಂತ ತಿಳ್ಕೊಂಡವನು ಕೂಡ ಯದ್ಯಪಿ ಆತ್ಮವಿನಾಶ ನಿಮಿತ್ತೋ ಮೋಹೋ ನ ಸಂಭವತಿ, ಆತ್ಮನು ವಿನಾಶವಾಗಿಬಿಡ್ತಾನೆ ಅನ್ನೋದರಿಂದ ಅವನಿಗೇನು ಮೋಹ ಉಂಟಾಗೋಲ್ಲ. ಯಾಕೆಂದರೆ ಅವನಿಗೆ ಗೊತ್ತು ಆತ್ಮನ ವಿನಾಶ ಹೊಂದೋಲ್ಲ ಅಂತ ಗೊತ್ತು ಅವನಿಗೆ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ಯಾರಿಗೆ ಮೋಹ ಉಂಟಾಗುತ್ತೆ ಅಂದರೆ ನಾನೇ ಸತ್ತು ಹೋಗ್ತೀನಿ ಅಂತ ಅಂದ್ಕೊಳ್ಳೋನಿಗೆ ಮೋಹ ಉಂಟಾಗುತ್ತೆ. ಸಾಧಾರಣವಾಗಿ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಆತ್ಮನು ನಾಶವಾಗ್ತಾನೆ ಅನ್ನೋ ನಿಮಿತ್ತದಿಂದ, ಅನ್ನೋ ಕಾರಣದಿಂದ ಮೋಹ ಉಂಟಾಗುತ್ತೆ ಅನ್ನೋದು
ಆತ್ಮನು ನಿತ್ಯನು ಅನ್ನೋವನಿಗೆ ಉಂಟಾಗಲ್ಲ ಅನ್ನೋದು ಗೊತ್ತಿದ್ರೂ ಕೂಡ, ಅರ್ಥ ಆಯ್ತಾ? ಗೊತ್ತಿದ್ರೂ ಕೂಡ, ತಥಾಪಿ ಯದ್ಯಪಿ ಗೊತ್ತಿದ್ರೂ ಕೂಡ ಅಂತ. ಯದ್ಯಪಿ ಅಂದ್ರೇನು? ಗೊತ್ತು, ಯಾವನಿಗೆ ಆತ್ಮನು ನಿತ್ಯನು ಅವಿನಾಶಿ ಅಂತ ಯಾವನು ತಿಳ್ಕೊಂಡಿರ್ತಾನೋ ಅವನಿಗೆ ಆತ್ಮನು ನಾಶವಾಗಿಬಿಟ್ರೆ ಮೋಹ ಉಂಟಾಗುತ್ತೆ ಅಂತ ಅವನಿಗೇನು ಉಂಟಾಗಲ್ಲ, ಯಾಕೆಂದರೆ ಅವನಿಗೆ ಗೊತ್ತು ಅಂತ ಅರ್ಥ. ಹೀಗಿದ್ರೂ ಕೂಡ ತಥಾಪಿ ಶೀತೋಷ್ಣ ಸುಖ ದುಃಖ ಪ್ರಾಪ್ತಿ ನಿಮಿತ್ತೋ ಮೋಹೋ ಲೌಕಿಕೋ ದೃಶ್ಯತೆ. ಪ್ರತಿಯೊಬ್ಬನಿಗೂ ಕೂಡ ಶೀತ ಉಷ್ಣ ಸುಖ ದುಃಖ ಉಂಟಾಗುತ್ತೋ ಇಲ್ವಪ್ಪ? ಉಂಟಾಗಲ್ವೇ? ಉಂಟಾಗೇ ಆಗುತ್ತೆ. ಈ ಶೀತೋಷ್ಣ ಸುಖ ದುಃಖಗಳಿಗೆ ಉಂಟಾಗುತ್ತಲ್ಲ, ಅದರಿಂದ, ಅದರ ಕಾರಣದಿಂದ, ಅಂದರೆ ಅದರ ನಿಮಿತ್ತದಿಂದ ಮೋಹ ಉಂಟಾಗ್ತಾ ಇರೋದು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಲೌಕಿಕೋ ದೃಶ್ಯತೆ ಗೊತ್ತಾಗ್ಲಿಲ್ವಾ? ಆತ್ಮನು ನಿತ್ಯನು ಅನ್ನೋದು ಗೊತ್ತಿದ್ರೂ ಕೂಡ ಶೀತೋಷ್ಣ ಸುಖ ದುಃಖಗಳಿಂದ ಯಾವನಿಗಾದರೂ ಕೂಡ ಮೋಹ ಉಂಟಾಗಬಹುದು, ಉಂಟಾಗತ್ತೆ ಅನ್ನೋದು ಅರ್ಜುನನ ತಲೆಯಲ್ಲಿ ಇದೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಭಗವಂತ ನಿಮ್ಮ ಮುಂದೆ ಶ್ಲೋಕ ಹೇಳ್ತಾ ಇದ್ದಾನೆ. ಅವನಿಗೇನು ಅಂದರೆ ಆತ್ಮನು ಅನ್ನೋನು ಹೇಗಿದ್ದಾನೆ ಏನು ಅನುಭವ ಇಲ್ಲ. ಅವನಿಗೆ ಹೇಗಿದೆ ಅಂದರೆ ಇರ್ಬೋದು, ಆದರೂ ಕೂಡ ಸಾಧಾರಣವಾಗಿ ಏನು ನೋಡ್ತೀವಿ ಅಂದರೆ ಶೀತೋಷ್ಣ ಸುಖ ದುಃಖಗಳನ್ನು ನೋಡ್ತಾ ಇದ್ದೀವಿ, ಅದರಿಂದ ಮೋಹ ಉಂಟಾಗ್ತಾ ಇರೋದು ನೋಡ್ತಾ ಇದ್ದೀವಲ್ಲ. ಜ್ಞಾನಿ ಅನ್ನೋನಿಗೆ ಏನು ಇರಲ್ಲ ಅನ್ನೋನಿಗೆ ಹೇಗಿರುತ್ತೆ ಅಂತ ಇವನಿಗೇನು ಗೊತ್ತೇ ಇಲ್ಲ ಅವನಿಗೆ ಅರ್ಜುನನಿಗೆ ಜ್ಞಾನಿ ವಿಷಯ ಏನು ಗೊತ್ತಿಲ್ಲ. ಆದ್ದರಿಂದ ಏನು ಈ ಆತ್ಮನು ಹೋಗ್ತಾ ಇದ್ದಾನೆ ಬರ್ತಾ ಇದ್ದಾನೆ, ಜೀವನು ದೇಹಿ ಹೋಗ್ತಾನೆ ಬರ್ತಾನೆ ಅನ್ನೋದು ಇದ್ದರೂ ಕೂಡ ಸಾಯೋದಿಲ್ಲ ಅಂತ ಗೊತ್ತು. ಸಾಯೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಇವನು ಸುಖ ದುಃಖಗಳನ್ನು ಶೀತೋಷ್ಣಗಳನ್ನು ಸಂಪರ್ಕಕ್ಕೆ ಬಂದು ಅದರಿಂದ ಮೋಹಕ್ಕೆ ಸಿಕ್ಕಾಕೊಳ್ತಾ ಇರೋದು ನಾವು ನೋಡ್ತಾನೆ ಇದ್ದೀವಲ್ಲ. ಗೊತ್ತಾಗ್ಲಿಲ್ವಾ ನಿಮಗೆ? ಏನಪ್ಪ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ ಅಂದರೆ ಗೊತ್ತಾಗ್ಲಿಲ್ಲ ಅಂತ ಹೇಳಬೇಕು. ಅಲ್ಲ, ಯಾರಿಗಾದರೂ ಕೂಡ ಓಹೋ ನಾ ಈ ಶರೀರ ಬಿಡ್ತಾ ಇದ್ದೀನಿ, ಇನ್ನೊಂದು ಶರೀರ ಪಡ್ಕೋತೀನಿ ಅಂತ ಗೊತ್ತು ತಾನೆ? ಅಷ್ಟು ಗೊತ್ತು ತಾನೆಪ್ಪ? ಸರಿ. ಪಡ್ಕೋತಾ ಇದ್ದೀನಿ ಅಂದರೆ ಇದಕ್ಕಿಂತ ಬೇರೆ ಇದ್ದೀನಿ ಗೊತ್ತು ತಾನೆ? ಸರಿ. ಇದಕ್ಕಿಂತ ಬೇರೆ ಇದ್ದೀನಿ ಅಂತ ಗೊತ್ತು, ಪಡ್ಕೋತೀನಿ ಅಂತ ಗೊತ್ತು, ಅಲ್ಲಿಂದ ನಾನು ಸಾಯೋನಲ್ಲ ಅಂತ ಗೊತ್ತು. ಇಷ್ಟು ಗೊತ್ತಿಲ್ವಾ? ಇವಾಗ ಅರ್ಥ ಆಗ್ತಾ ಇದೆಯಲ್ಲೋ ನಿಮಗೆ? ಇಷ್ಟು ಮಟ್ಟಿಗೆ ಅರ್ಥ ಆಗ್ತಾ ಇದೆಯಲ್ವ? ಗೊತ್ತು ಅಂದರೆ ಆ ಥರ ಗೊತ್ತು ಅಲ್ಲ, ಇಷ್ಟು ಮಟ್ಟಿಗೂ ಅರ್ಥ ಆಗುತ್ತೋ ಇಲ್ವಾ? ಸರಿ, ನಮಗಿದು ಅಂದಾಜು ಬರುತ್ತೋ ಇಲ್ವಾ? ಸರಿ, ಈಗ ಅಂದಾಜು ಮಾಡಿಕೊಂಡೇ ಯೋಚನೆ ಮಾಡಿ. ಬೇರೆ ಆಗಿದ್ದೀನಿ, ಇದರಿಂದ ಹೊರಡ್ತೀನಿ ಅಂತ ಗೊತ್ತು, ಹೌದಲ್ವಾ? ಇದಿಲ್ಲೇ ಇರುತ್ತಲ್ಲ, ಸುಟ್ಟಾಕ್ಬಿಡ್ತಾರಲ್ಲ, ಯಾಕೆ ನೋಡಿಲ್ವಾ? ನಂದು ನಾನು ನೋಡೋಕ್ಕಾಗದೇ ಇರ್ಬೋದು, ಅಥವಾ ಅದನ್ನು ಹೇಳೋಕ್ಕಾಗದೇ ಇರ್ಬೋದು. ನೋಡ್ತಾ ಇಲ್ವೇ? ನೋಡಿದ ಮೇಲೆ ಆದರೂ ಗೊತ್ತಿರ್ಬೇಕು ತಾನೆ? ಅದರಿಂದ ಗೊತ್ತಾಗುತ್ತೆ ತಾನೆ? ಸರಿ, ಈಗ ಯಾರಾದ್ರೂ ಅಲ್ಲಿ ಹೆಣ ಮಲಗಿಸಿದ್ರೆ ಯಾರೋ ಒಬ್ರು ಹೋಗ್ಬಿಟ್ಟಿದ್ದಾರೆ ಅಂದರೆ ಏನ್ರಿ ಸುಳ್ಳು ಹೇಳ್ತಾರೆ, ಇಲ್ಲೇ ಇದ್ದಾರೆ ಅಂತ ಯಾರೋ ಹೇಳ್ತಾರೇನಾ? ಗೊತ್ತು, ಹೊರಟೋಗಿರೋರು ಇವರಲ್ಲಿ ಇದಲ್ಲ ಅಂತ ಗೊತ್ತು. ಅಷ್ಟು ಮಟ್ಟಕ್ಕೆ ಗೊತ್ತಾಗುತ್ತೆ ತಾನೆ? ಸಿಂಪಲಾಗಿ ಅಷ್ಟು ಗೊತ್ತಾಗುತ್ತೆ ತಾನೆ? ಅಲ್ಲಿಗೆ ಇವನು ಇದಕ್ಕಿಂತ ಬೇರೆ ಮುಂಚೆನೂ ಇದು ಇರಬೇಕು, ಇವನು ಇದ್ದಾಗಲೂ ಕೂಡ ಇದಕ್ಕಿಂತ ಒಳಗಡೆ ಬೇರೆಯಾಗೇ ಇರಬೇಕು, ಅವನೇ ಬಿಟ್ಟು ಹೋಗಿರೋದು ಅಂತ ಗೊತ್ತು. ಹಿಂಗಿದ್ರೂ ಕೂಡ
ಶೀತೋಷ್ಣ ಸುಖ ದುಃಖಗಳಿಂದ ಮೋಹಕ್ಕೆ ಸಿಕ್ಕಾಕೋತಾ ಇರೋದು ನೋಡ್ತಾನೇ ಇದೀವಲ್ಲ ಅನ್ನೋದು ಅರ್ಜುನನ ತಲೆಯಲ್ಲಿ ಈ ಶಂಕೆ ಹುಟ್ಕೊಂಡಿದೆ ಅನ್ನೋದು ಕೃಷ್ಣನಿಗೆ ಗೊತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಇಲ್ಲಿವರೆಗೂ ಅರ್ಥ ಆಯ್ತಾ? ಸಂಶಯ ಇದೆಯಾ? ಏನಮ್ಮ? ಯಾಕೆ ಇನ್ಯಾವಾಗ ತಿಳ್ಕೊತೀರಾ? ಅಲ್ಲಮ್ಮ, ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ಕೇಳಬೇಕು. ಏನು ಹೇಳಿ? ಅಂದರೆ ಅರ್ಜುನನಿಗೆ ಏನಿದೆ ಮನಸ್ಸಿನಲ್ಲಿ, ಇವಾಗ ಈ ದೇಹದಲ್ಲಿ ಒಳಗಡೆ ಇರೋ ನಾನು ಈ ಮೂರು ಅವಸ್ಥೆಗಳನ್ನು ನೋಡ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಾ ಇದೆಯಲ್ವಾ? ಇವಾಗ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಬಾಲ್ಯದಲ್ಲಿರೋ ಥರ ಇವಾಗಿಲ್ಲ, ಇವಾಗಿರೋ ಥರ ಅವಾಗಿಲ್ಲ. ಅರೆ ಮೂರನ್ನು ನೀವು ತಿಳ್ಕೊತಾ ಇದ್ದೀರ ತಾನೆ? ತಿಳ್ಕೊತಾ ಇದ್ದೀನಿ ಅಂದರೆ ಅದಕ್ಕಿಂತ ಬೇರೆ ಇರ್ಬೇಕು ತಾನೆ? ಅದೇ ಆಗ್ಬಿಟ್ರೆ ಹೆಂಗೆ ತಿಳ್ಕೊಳ್ಳೋದ? ಅದೇ ಆಗ್ಬಿಟ್ಟಿದ್ರೆ, ಆ ಅವಸ್ಥೆನೇ ನಾನು ಆಗ್ಬಿಟ್ಟಿದ್ರೆ, ಅವಸ್ಥೆ ಹೋದ ತಕ್ಷಣ ನಾನು ಜೊತೆಗೆ ಹೊರಟೆ ಓಡಬೇಕು, ಹೌದಾ? ಆದ್ದರಿಂದ ನಾನು ಅದಕ್ಕಿಂತ ಬೇರೆಯೇ ಇರಬೇಕು ತಿಳ್ಕೊಬೇಕು ಅಂದರೆ. ಮೂರನ್ನು ನೋಡ್ತಾ ಇದ್ದೀನಿ ತಾನೆ? ಓ, ನಾನು ಬಾಲ್ಯದಲ್ಲಿ ಇದ್ದಂಗೆ ಇವಾಗಿಲ್ಲ ಅಂದರೆ ಅದಕ್ಕಿಂತ ಬೇರೆ ಇದ್ದೀನಿ ಅಂತ ಅರ್ಥ. ಬೇರೆ ಇದ್ದೀನಿ ಅಂತ ಗೊತ್ತಲ್ಲ ನಿಮಗೆ? ಅಲ್ಲಿಗೆ ಇದು ಸಾಯ್ತಾ ಇದೆ ಅಂತ ಗೊತ್ತು. ಇಲ್ಲಿವರೆಗೂ ಸತ್ತೋಗಿದೆ ತಾನೆ? ಗೊತ್ತಾಗ್ತಾ ಇಲ್ವಾ? 25 ವರ್ಷ, 40 ವರ್ಷ, 47 ವರ್ಷ, 50 ವರ್ಷ ಇದ್ದರೆ 50 ವರ್ಷ ಸತ್ತೋಗಿದೆ ಅಂತ ಅರ್ಥ, ಹೌದಲ್ವಪ್ಪ? ಅಷ್ಟ. ಇಫ್ ಅ ಪರ್ಸನ್ ಈಸ್ 50 years, he is already dead. 50 years dead. He is not 50 years alive. ಗೊತ್ತಾಗಲ್ವಾ? ಇಟ್ ಈಸ್ ಓವರ್, ಹೌದಲ್ವಾ? ಸರಿ, ನಾನಿದ್ದೀನೋ ಇಲ್ವಾ? ಮತ್ತೆ ನಾನು ಇದೀನಿ ನಿಮ್ಗೆ ಗೊತ್ತಲ್ಲ. ಆದರೂ ಕೂಡ ಶೀತೋಷ್ಣ ಸುಖ ದುಃಖ ಬಂದ ಮೇಲೆ ಅದರಿಂದ ಮೋಹ ಪಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆಯಲ್ಲ. ಅಂದರೆ ಬೇರೇನೂ ಗೊತ್ತು, ಇದನ್ನು ನೋಡ್ತಾ ಇದ್ದೀನಲ್ಲ, ಎರಡು ಒಟ್ಟಿಗೆ ನೋಡ್ತಾ ಇದ್ದೀನಲ್ಲ. knowingly I am able to observe a complete change from childhood to adolescence to youth, etc. So which means 15 years of childhood and adolescence is dead. It doesn't come back again. That is gone. That body is completely gone. It is not there anymore. And I am a witness to it. So which means to say, I am actually detached. I am an observer to it. So knowingly I am an observer. In spite of knowing that I am an observer, I still feel the touch, Shita and Ushna, which is cold and hot, Sukha, Dukkha, which is happiness and sorrow, and out of these I am attached to a lot of things, in spite of knowing that I am an observer. ಅನ್ನೋದು ಇವನ ಮನಸ್ಸಿನಲ್ಲಿದೆ. ಇವನೇನೋ ಹೇಳ್ತಾ ಇದ್ದಾನಲ್ಲ, ದೇಹಿ ಅಂತ ಒಳಗಡೆ ಇದ್ದೀನಿ ಅಂತ. ಆದರೂ ಕೂಡ ಹಿಂಗಿದ್ರೂ ಕೂಡ ನಂಗೆ ಶೀತೋಷ್ಣ ಸುಖ ದುಃಖಗಳಿಂದ ನಾನು ಮೋಹ ಪಡ್ತಾ ಇದ್ದೀನಲ್ಲ ಅಂತ ಅರ್ಜುನನ ಮನಸ್ಸಿನಲ್ಲಿದೆ ಅನ್ನೋದನ್ನು ಇಟ್ಕೊಂಡು ಇವಾಗ ಹೇಳ್ತಾನೆ. ಹೇಳಿ. ಮಾತ್ರ ಸ್ಪರ್ಶ ಅಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂ ಸ್ಥಿತಿಕ್ಷಸ್ವ ಭಾರತ. ಮಾತ್ರಾ ಸ್ಪರ್ಶ ಅಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ. ಹೇಳಿ. ಮಾತ್ರಾಃ ಆಭಿಃ
ಮೀಯಂತೆ ಶಬ್ದಾದಯಃ ಇತಿ ಶ್ರೋತ್ರಾದೀನಿ ಇಂದ್ರಿಯಾಣಿ ಮಾತ್ರಾಃ ಆಭಿಃ. ಮಾತ್ರಾಃ ಅಂದರೆ ಏನು ಗೊತ್ತಾ? ಆಭಿಃ ಅಂದರೆ ಇವುಗಳಿಂದ ಅಂತ. ಆಭಿಃ ಅಂದರೆ ಚತುರ್ಥಿ ವಿಭಕ್ತಿ ಬಹುವಚನ ಸ್ತ್ರೀಲಿಂಗ. ಮಾತ್ರಾಃ ಅದಲ್ಲ, ಅಂದರೆ ಮಾತ್ರಾಃ ಅನ್ನೋದರಿಂದ ಅಂತ. ಆಭಿಃ ಆಭಿರ್ಗೀರ್ಭಿರ್ಯದತೋ ನ ಊನಂ ಬರ್ತಲ್ಲ, ಆಭಿಃ ಗೀಭಿಃ ಅಂತ. ಇವುಗಳಿಂದ ಹಾಡಲ್ಪಡೋದರಿಂದ ಗೀಭಿಃ. ಆಭಿಃ ಗೀಭಿಃ. ಹಾಗೆಯೇ ಆಭಿಃ ಅಂದರೆ ಮಾತ್ರಾಃ ಇವುಗಳಿಂದ ಅಂತ. ಏನು ಇವುಗಳಿಂದ ಅಂದರೆ ಮೀಯಂತೆ. ಮೀಯಂತೆ ಅಂದರೆ ಅಳೆಯಲ್ಪಡುತ್ತೆ, ಅಳೆಯೋದು, ಟು ಮೆಷರ್. ಯಾವುದರಿಂದ ಯಾವುದು ಅಳೆಯಲ್ಪಡುತ್ತೆ ಅಂದರೆ ಇವುಗಳಿಂದ ಶಬ್ದಾದಯಃ ಇತಿ ಶ್ರೋತ್ರಾದೀನಿ ಇಂದ್ರಿಯಾಣಿ. ಶ್ರೋತ್ರ ಅನ್ನೋದು ಒಂದು ಇಂದ್ರಿಯ. ಇಂದ್ರಿಯ ಅಂದರೆ ಕಿವಿಯಲ್ಲ, ಶಕ್ತಿ. ದಿ ಪವರ್ ಟು ಹಿಯರ್ ಈಸ್ ಶ್ರೋತ್ರ. ಇಟ್ ಈಸ್ ಅನ್ ಇಂದ್ರಿಯ. ಸೊ ದಿ ಇಯರ್ ಲೋಬ್ ಈಸ್ ಅನ್ ಆರ್ಗನ್. ಸೊ ಇಂದ್ರಿಯ ಇಸ್ ನಾಟ್ ದಿ ಆರ್ಗನ್. ಇಂದ್ರಿಯ ಇಸ್ ದಿ ಪವರ್ ಟು ಹಿಯರ್. ಓಕೆ. ಸೊ ಶ್ರೋತ್ರಾದೀನಿ ಇಂದ್ರಿಯಾಣಿ ಶಬ್ದಾದಯಃ ಮೀಯಂತೆ. ಮೀಯಂತೆ ಅಂದರೆ ಅಳೆಯಲ್ಪಡುತ್ತೆ. ಸೊ ಈ ಇಂದ್ರಿಯ ಈ ಅರ್ಥವನ್ನು, ಅದರ ಅರ್ಥವನ್ನು ಹೀಗೆ, ಇದು ಹೀಗೆ ಅಂತ ಅಳೆಯುತ್ತೆ. ಅಳೆಯೋದು, ಟು ಮೆಷರ್ ದಿ ಪವರ್ ಆಫ್ ಹಿಯರಿಂಗ್ ವಿತ್ ದ ಸೌಂಡ್ ಈಸ್ ಮೆಷರ್ಡ್, ವಿಚ್ ಈಸ್ ಕಾಲ್ಡ್ ಆಸ್ ಮಾತ್ರಾಹ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಏನು ಅರ್ಥ ಆಗಲಿಲ್ವಾ? ಅದಕ್ಕೆ ನಾನೇ ಕೇಳೋದು ಬೇಡ, ಅರ್ಥ ಆಗಲಿಲ್ವ ಅಂತ ನೀವೇ ಕೇಳಬೇಕು. ಮಾತ್ರಾಹ ಅಂದರೆ ಆಭಿಃ ಅಂದರೆ ಇವುಗಳಿಂದ ಅಂತ. ಈ ಮಾತ್ರೆಗಳಿಂದ ಶ್ರೋತ್ರಾದಿ ಇಂದ್ರಿಯಗಳಲ್ಲಿ ಇದರಿಂದ ಅದನ್ನು ಅಳೆಯುವಂಥದ್ದು ಮಾತ್ರ ಅಂತಾರೆ. ಎಷ್ಟು ಮಾತ್ರ ಅಂತಾರೆ? ಮಾತ್ರ ಅಂದರೆ ಅಳೆಯೋದು, ಮೆಷರ್, ಒಂದು ಮೆಷರ್. ಏನಪ್ಪ ಅಂದರೆ ಈ ಕಿವಿ ಶಬ್ದವನ್ನು ಇಷ್ಟು ಅಂತ ಅಳೆಯುತ್ತೆ. ಇದೆಲ್ಲ ಅಳೆಯೋದು, ಇದು ಕೇವಲ ಶಕ್ತಿ, ಅದು ಅಲ್ಲೇ ಇರುತ್ತೆ. ಇವೆರಡನ್ನೂ ಅಳೆಯುತ್ತಲ್ಲ, ಇದಿಷ್ಟು ಅದಷ್ಟು ಇದಿಷ್ಟಾಯಿತು ಅಂತ ಅಳೆಯುತ್ತಲ್ಲ, ಅದನ್ನು ಮಾತ್ರ ಅಂತಾರೆ. ಅದರಿಂದ ಆಭಿಃ ಅಂದಾಗ ಈ ಮಾತ್ರೆಗಳಿಂದ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಗೊತ್ತಾಗ್ಲಿಲ್ವಾ? ಈಗ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಮಾತ್ರಾಣಾಂ ಹೇಳಿ. ಸ್ಪರ್ಶಾಃ ಶಬ್ದಾದಿಭಿಃ ಸಂಯೋಗಾಃ. ಮಾತ್ರಾಣಾಂ ಈ ಮಾತ್ರೆಗಳನ್ನು ಸ್ಪರ್ಶ ಅಂತ ಕೂಡ ಶಬ್ದಾದಿಭಿಃ ಸಂಯೋಗಾಃ. ಸಂಯೋಗ ಆಗುತ್ತಲ್ವಾ? ಶಬ್ದ ಆದಿಗಳ ಸಂಯೋಗ ಆಗುತ್ತೆ. ಯಾವುದ್ರ ಜೊತೆ ಸಂಯೋಗ ಆಗುತ್ತೆ? ಇಂದ್ರಿಯಗಳ ಜೊತೆ ಸಂಯೋಗ ಆಗುತ್ತೆ. ಇಂದ್ರಿಯಗಳ ಜೊತೆ ಸಂಯೋಗ ಅಂದರೆ ಏನು? ಸಂಯೋಗ ಆಗೋದು ಅಂದ್ರೇನು? ಸಮ್ಯಕ್ ಯೋಗ, ಸಂಯೋಗ. ಯೋಗ ಅಂದಾಗ ಯೋಗ ಅಂದ್ರೇನು? ಯೋಗ ಅಂದ್ರೇನು? ಪಡ್ಕೊಳ್ಳೋದು ಅಂತ. ಯೋಗ ಅಂದ್ರೇನು? ಪಡ್ಕೊಳ್ಳೋದು. ಯೋಗಕ್ಷೇಮ ಅಂದ್ರೇನು? ಪಡ್ಕೊಳ್ಳೋದು. ಇದು ಪಡ್ಕೊಳ್ಳುತ್ತೆ. ಪಡ್ಕೊಳ್ಳುತ್ತೆ ಅಂದಾಗ
ಅಲ್ಲಿತ್ತು, ಇವಾಗ ಪಡ್ಕೊಳ್ತು ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದು ಏನು ಮಾಡ್ತಿದ್ದೀನ? ಹೇಳಿ. ಮುಟ್ತು ಅಷ್ಟೇ. ಯೋಗ ಅಂದ್ರೇನು? ಮುಟ್ತು, ತಲುಪ್ತು ಅಂದರೆ ಮುಟ್ಟಿತು, ಸ್ಪರ್ಶ. ಅದಕ್ಕೋಸ್ಕರ ಮಾತ್ರಾಣಾಂ ಸ್ಪರ್ಶಾಹ, ಇಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ ಹೇಳಿದಾರಲ್ಲ, ಯಾತಕ್ಕೆ ಸ್ಪರ್ಶ ಅಂತ ಕರೆದಿದ್ದಾರೆ? ಅಂದರೆ ಅದು ಅಲ್ಲಿಂದ ಬಂದು ಇಲ್ಲಿ ಮುಟ್ಟುತ್ತೆ. ಇವಾಗ ಒಂದು ಸೇಬಿನ ಹಣ್ಣು, ಒಂದು ಆ್ಯಪಲ್ ನಾನು ನೋಡ್ತಾ ಇದ್ದೀನಿ ಅಂದರೆ ಕಣ್ಣು ಆ ಮಾತ್ರ ಈ ಕಣ್ಣಿಂದ ಅದನ್ನು ಅಳಿತಾ ಇದೆ, ಅಂದರೆ ಅಲ್ಲಿಂದ ಅದರ ರೂಪ ಬಂದು ಇಲ್ಲಿ ಮುಟ್ತು. ಅದಕ್ಕೋಸ್ಕರನೇ ನಂಗೆ ಗೊತ್ತಾಗಿದ್ದು ಸೇಬು ಅಂತ. ಮುಟ್ತೋ ಇಲ್ವಾ? ಸ್ಪರ್ಶ ಆಯಿತು ಅಲ್ವಾ? ಆ ವಿಷಯ ಬಂದು ಇಂದ್ರಿಯಕ್ಕೆ ಸ್ಪರ್ಶ ಆಯಿತು. ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ಮಾತ್ರಾಹ ಮೀಯಂತೆ ಸ್ಪರ್ಶಾಹ ಸಂಯೋಗಾಹ. ಗೊತ್ತಾಯ್ತಾ? ಹೇಳಿ. ತೇ ಶೀತೋಷ್ಣ ಸುಖ ದುಃಖದಾಹ. ಶೀತಂ ಉಷ್ಣಂ ಸುಖಂ ದುಃಖಂ ಚ ಪ್ರಯಚ್ಛಂತಿ ಇತಿ. ಅಥವಾ ಸ್ಪೃಶ್ಯಂತೆ ಇತಿ ಸ್ಪರ್ಶಾಃ ವಿಷಯಾಃ ಶಬ್ದಾದಯಃ. ಅಚ್ಚಾ, ನೋಡಿ ಇದಿದೆಯಲ್ಲ ಮಾತ್ರಾ ಸ್ಪರ್ಶಾಃ, ಇದು ತೇ ಶೀತ ಉಷ್ಣ ಸುಖ ದುಃಖದಾಹ. ಇದೇನು ಕೊಡುತ್ತೆ ಗೊತ್ತಾ? ಮುಟ್ಟಿದ ತಕ್ಷಣ ಶೀತವನ್ನು ಕೊಡುತ್ತೆ ಅಥವಾ ಉಷ್ಣವನ್ನು ಕೊಡುತ್ತೆ, ಸುಖವನ್ನು ಕೊಡುತ್ತೆ ಅಥವಾ ದುಃಖವನ್ನು ಕೊಡುತ್ತೆ. ಹೌದಲ್ವ? ಇಷ್ಟೇ ಕೊಡೋದು. ಮುಟ್ಟಿದ ತಕ್ಷಣ ಏನು ಮಾಡುತ್ತೆ? ಶೀತವನ್ನು ಕೊಡುತ್ತೆ ಅಥವಾ ಉಷ್ಣವನ್ನು ಕೊಡುತ್ತೆ. ಅದರಲ್ಲೇ ಎಲ್ಲವೂ ತೇಜೋರೂಪ ಅಂತ ಹೇಳ್ತಾ ಇರ್ತೀವಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ಅದು ಅದರಲ್ಲಿರುವಂತಹ ಸೂಕ್ಷ್ಮಾಂಶ ತೇಜೋರೂಪವಾಗೇ ಇರಬೇಕು. ಇಲ್ಲಿ ತೇಜೋರೂಪ ಅಂದರೆ ಬೆಂಕಿ ಅಂತಲ್ಲ, ಬೆಳಗೋದು ಅಂತ. ಅದು ಬಂದು ಇಲ್ಲಿ ಮುಟ್ಟಿದ ತಕ್ಷಣ ಅಥವಾ ಶೀತವಾಗಿರಬೇಕು ಅಥವಾ ಉಷ್ಣವಾಗಿರಬೇಕು, ಕೊಡುತ್ತೆ. ಆಮೇಲೆ ಅದರಿಂದ ಸುಖ ಉಂಟಾಗುತ್ತೆ ಅಥವಾ ದುಃಖ ಉಂಟಾಗುತ್ತೆ. ಹೌದಾನೆ? ಹೌದಲ್ವಾ? ಸುಖ ದುಃಖದಾಹ ಅವು ಶೀತಂ ಉಷ್ಣಂ ಸುಖಂ ದುಃಖಂಚ ಪ್ರಯಚ್ಛಂತಿ. ಅವುಗಳು ಇಷ್ಟು ಕೊಡುತ್ತೆ, ಶೀತವೂ ಕೊಡುತ್ತೆ, ಉಷ್ಣವೂ ಕೊಡುತ್ತೆ, ಸುಖನೂ ಕೊಡುತ್ತೆ, ದುಃಖನೂ ಕೊಡುತ್ತೆ. When the sense organ, the power of the sense organ meets with its object, it results in 4 different things. One, so when it comes into contact, so when something touches, the measure of touch is expressed either as cold or hot. So from that, either I get happiness or sorrow. Only 2 things, right? So it is either hot or cold and results in either happiness or sorrow, correct? ಅಥವಾ ಸ್ಪೃಶ್ಯಂತೆ ಇತಿ ಸ್ಪರ್ಶಾಹ. ಆವಾಗಲೇ ಹೇಳಿದಲ್ಲ, ಆಮೇಲೆ ಅದೊಂದು ಮುಟ್ಟುತ್ತೆ ಅನ್ನೋದಕ್ಕೋಸ್ಕರ ಅದನ್ನ ಸ್ಪರ್ಶಾಹ ಅಂತ ಕೂಡ ಕರೆಯುತ್ತೆ. ವಿಷಯಾಃ ಶಬ್ದಾದಯಃ. ಮಾತ್ರಾಶ್ಚ ಸ್ಪರ್ಶಾಶ್ಚ
ಶೀತೋಷ್ಣ ಸುಖ ದುಃಖದಾಹ. ಅದರಿಂದ ಮಾತ್ರಾಶ್ಚ ಸ್ಪರ್ಶಾಶ್ಚ ಎರಡೂ ಕೂಡ ಮಾತ್ರೆಗಳು ಮತ್ತು ಸ್ಪರ್ಶ ಎರಡೂ ಕೂಡ ಶೀತ ಉಷ್ಣ ಸುಖ ದುಃಖಗಳನ್ನೇ ಕೊಡುತ್ತೆ. ಇಷ್ಟ ಕೊಡೋದು. ಸೊ ಇಟ್ ಗಿವ್ಸ್ ಓನ್ಲಿ 4. ಓಕೆ, ಹೇಳಿ. ಶೀತಂ ಕದಾಚಿತ್ ಸುಖಂ ಕದಾಚಿತ್ ದುಃಖಂ ತಥಾ ಉಷ್ಣಮಪಿ ಅನಿಯತಸ್ವರೂಪಂ ಸುಖ ದುಃಖೇ ಪುನಃ ನಿಯತರೂಪತಾಂ ನ ವ್ಯಭಿಚರತಃ. ಅತಃ ತಾಭ್ಯಾಂ ಪೃಥಕ್ ಶೀತೋಷ್ಣಯೋರ್ಗ್ರಹಣಂ. ಶೀತಂ ಕದಾಚಿತ್ ಸುಖಂ ಕದಾಚಿತ್ ದುಃಖಂ. ಒಳ್ಳೆ ಟ್ರೈನಿಂಗ್ ಇದು ಆ್ಯಕ್ಚುಲಿ. ಶೀತಂ ಕದಾಚಿತ್ ಸುಖಂ ಕದಾಚಿತ್ ದುಃಖಂ. ನಮ್ಮ ವೃತ್ತಿಯಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಇವೆಲ್ಲ. ಶೀತಗುಣ ಇರುತ್ತೆ. ಶೀತಗುಣ ಬಿಸಿಲುಗಾಲದಲ್ಲಿ ತುಂಬ ಸುಖ ಕೊಡುತ್ತೆ, ಚಳಿಗಾಲದಲ್ಲಿ ವಿಪರೀತ ದುಃಖ ಕೊಡುತ್ತೆ. ಒಂದೇ. ಸಿ, ಥಿಂಗ್ ಆಫ್ ಸಮಥಿಂಗ್ ಕಾಲ್ಡ್ ಕೋಲ್ಡ್ ಗಿವ್ಸ್ ಹ್ಯಾಪಿನೆಸ್ ಇನ್ ಸಮ್ಮರ್. ವೆನ್ ದರ್ ಇಸ್ ಅ ಕೋಲ್ಡ್ ಬ್ರೀಸ್ ಇನ್ ಸಮ್ಮರ್, I feel very happy. Whereas if somebody is exposed, somebody like from France, they get exposed to cold breeze in January, it's absolutely miserable. ಅಂದರೆ ಚಳಿಗಾಲದಲ್ಲಿ ಅದೇ ತಂಪಾಗಿರೋ ಗಾಳಿ ಬೀಸಿದ್ರೆ ತುಂಬ ಹಿಂಸೆ ಆಗುತ್ತೆ. ಏನಾದರೂ ವ್ಯತ್ಯಾಸ ಆಗಿದೆಯಾ? ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಇಲ್ಲೂ ವ್ಯತ್ಯಾಸ ಆಗಿಲ್ಲ. ತಮಾಷೆ ನೋಡಿ, ಇದು ಅದೇ ಚರ್ಮ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದೇ ತಂಪಾಗಿರೋ ಗಾಳಿ, ಅಲ್ಲೂ ವ್ಯತ್ಯಾಸ ಇಲ್ಲ. ನಂಗೆ ಮಾತ್ರ ದುಃಖ ಆಗುತ್ತೆ. ಅದ್ರ ಪಾಠಕ್ಕೆ ಅದ್ರ ಕೆಲಸ ಮಾಡ್ತಾ ಇದೆ. ತಂಪಾಗಿರೋ ಗಾಳಿ ಇಲ್ಲಿ ಬರ್ತಾ ಇರೋದು ಚರ್ಮಕ್ಕೆ ಮುಟ್ಟುತ್ತಪ್ಪ. ನನಗೆ ಬಿಸಿಲಿದ್ದಾಗ ಸುಖ ಆಗುತ್ತೆ, ಚಳಿಗಾಲದಲ್ಲಿ ದುಃಖ ಆಗುತ್ತೆ. ಗೊತ್ತಾಗ್ತಾ ಇದೆ ನಿಮಗೆ? ಒಂದೇ ಕಾಲದಲ್ಲಿ ಸಾಧಾರಣವಾಗಿ ಚೆನ್ನಾಗಿದ್ದಾಗ ಯಾರಾದರೂ ಐಸ್ ತೊಗೊಂಬಂದಿಟ್ಟರೆ ತೆಗೆದು ಬಿಸಾಕ್ಬಿಡ್ತಾರೆ. ಆಮೇಲೆ ಬಿಸಾಕ್ತಾರೆ ಇಲ್ವಾ? ಚರ್ಮಕ್ಕೆ ಪುಟ್ಸಿದ್ರೆ ಏನಾಗುತ್ತೆ? ತಕ್ಷಣ ಏನು ಮಾಡ್ತಾರೆ? ತಟ್ಟಂಕ ಹಿಂದೆ ತೊಗೊಂತಾರೆ. ಅದೇ ಏನೋ ಸುಡುತ್ತೆ, ಅವಾಗಿಟ್ರೆ ಅದೇದು ಬೇಕು ಅನಿಸುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯ್ತಲ್ಲ? ಒಂದೇ ವಸ್ತು, ಒಂದೇ ಶೀತ ಗುಣ ಕೆಲವು ಸರಿ ಸುಖ ಕೊಡುತ್ತೆ, ಕೆಲವು ಸರಿ ದುಃಖ ಕೊಡುತ್ತೆ. ಶೀತಂ ಕದಾಚಿತ್ ಸುಖಂ ಕದಾಚಿತ್ ದುಃಖಂ ತಥಾ ಉಷ್ಣಮಪಿ ಅನಿಯತ ಸ್ವರೂಪಂ. ಹಾಗೆ ಉಷ್ಣ ಕೂಡ ಬಿಸಿಲುಗಾಲದಲ್ಲಿ ಬಿಸಿ ಆಗ್ತಾಯಿದ್ರೆ ಬೇಜಾರಾಗುತ್ತೆ, ಹಿಂಸೆ ಆಗುತ್ತೆ. ಚಳಿಗಾಲದಲ್ಲಿ ಬೆಚ್ಚಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ. ಒಂದೇ. ಗೊತ್ತಾಯ್ತಲ್ವ? ಶೀತ ಉಷ್ಣ ಎರಡೂ ಹಾಗೇನೆ, ಬೋತ್ ಕೋಲ್ಡ್ ಆ್ಯಂಡ್ ಹಾಟ್. ಅನಿಯತ ಸ್ವರೂಪಂ. ಅನಿಯತ ಸ್ವರೂಪ ಅಂದ್ರೇನು? ಒಂದೇ ತರಹ ಇರೋಲ್ಲ. ಇಟ್ ಕೀಪ್ಸ್ ಚೇಂಜಿಂಗ್. ದ ಸೇಮ್ ಥಿಂಗ್, ಕೋಲ್ಡ್, ಒನ್ಸ್ ಇಟ್ ಗಿವ್ಸ್ ಹ್ಯಾಪಿನೆಸ್, ಒನ್ಸ್ ಇಟ್ ಗಿವ್ಸ್ ಅನ್ಹ್ಯಾಪಿನೆಸ್, ಸಾರೋ, ಮಿಸರಿ ಅಲ್ವಾ? ಸುಖ ದುಃಖೇ ಪುನಃ ನಿಯತರೂಪತಾಂ ನ ವ್ಯಭಿಚರತಃ.
ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದೊಂದು ಸ್ವಲ್ಪ ಕಷ್ಟ. ಕೇರ್ಫುಲ್ಲಾಗಿ ಕೇಳಿ ನೋಡಿ. ತಣ್ಣಗಿದೆ, ಬಿಸಿಲು ಇದ್ದಾಗ ತಣ್ಣಗಿದೆ ಅಂದರೆ ಸುಖ ಅಂತ ಇದೆ. ವ್ಯತ್ಯಾಸ ಆಗೋಯ್ತು. ಆಮೇಲೆ ದುಃಖ ಉಂಟಾಯಿತು. ಇನ್ಯಾವುದರಿಂದನೋ ತಿರುಗಿ ಸುಖ ಉಂಟಾಯಿತು, ತಿರುಗಿ ದುಃಖ ಉಂಟಾಯಿತು. ಬೇರೆ ಬೇರೆ ತರಹ ಎಲ್ಲ ವ್ಯತ್ಯಾಸ ಆಗುತ್ತೋ ಇಲ್ವಾ? ಇದಿಷ್ಟು ಬಿಸಿ ಆಗಲ್ಲ, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತಾರೋ ಇಲ್ವಾ? ಇದು ತುಂಬ ಅಯ್ಯೋ ಸುಟ್ಟೋಗುತ್ತೆ ಅಷ್ಟೇ, ಇದು ಬಿಸಿ ಹಾಕ್ಕೊಂಡ್ರೆ ಇಷ್ಟಾಗಲ್ಲ, ಒಂದು ಸ್ವಲ್ಪ ಬಿಸಿ ಅಂತ ಹೇಳ್ತಾರೋ ಇಲ್ವಾ? ಆದರೆ ಅದು ವ್ಯತ್ಯಾಸ ಆಗ್ತಾ ಇದೆಯಲ್ವಾ? ಶೀತ ಉಷ್ಣ ಅನ್ನೋದು ವ್ಯತ್ಯಾಸ ಆಗ್ತಾ ಇದೆಯಲ್ವಾ? ಆದರೆ ಸುಖ ಅಂತ ಏನು ಉಂಟಾಯ್ತಲ್ಲ, ಆ ಸುಖ ಅನ್ನೋದರಲ್ಲಿ ಸುಖ ಅನ್ನೋದೇನೆ ವ್ಯತ್ಯಾಸ ಆಗ್ತಾ ಇಲ್ಲ. ಗೊತ್ತಾಗ್ಲಿಲ್ವಾ? ಇವಾಗ ಶೀತದಿಂದ ಸುಖ ಉಂಟಾಯಿತು, ಉಷ್ಣದಿಂದ ಸುಖ ಉಂಟಾಯಿತು, ಎರಡು ಬೇರೆ ಬೇರೆ. ಅದು ವ್ಯತ್ಯಾಸ ಆಗ್ತಾ ಇದೆ, ಅದು ವ್ಯತ್ಯಾಸ ಆಗ್ತಾ ಇದೆ. ನೀರು ಶೀತವಾಗಿತ್ತು ಚೆನ್ನಾಗಿತ್ತು, ನೀರು ಉಷ್ಣ ಆಗೋಯ್ತು ಚೆನ್ನಾಗಿಲ್ಲ. ಆದರೆ ಅದೇ ಸುಖ ಉಂಟಾಯಿತು, ಸುಖ ಉಂಟಾಗಲ್ಲ ದುಃಖ ಅಂತ ಇದೆಯಲ್ಲ, ಆ ಸುಖದಲ್ಲಿ ಅಲ್ಲೇನು ವ್ಯತ್ಯಾಸ ಆಗ್ತಾ ಇಲ್ಲ. ಒಂದೇನೆ ಸುಖ ಕೊಟ್ಟಾಗ ಆ ಸುಖ ಅನ್ನೋದೇನು ವ್ಯತ್ಯಾಸ ಆಗ್ತಾ ಇಲ್ಲ. ಗೊತ್ತಾಗ್ತಾ ಇದೆ ನಿಮಗೆ? ಸುಖ ದುಃಖಗಳು ಇದು ವ್ಯತ್ಯಾಸ ಆದರೆ ಆಗುತ್ತೆ ವಿನಃ ದುಃಖ ಅನ್ನೋದ್ರಲ್ಲೇ ವ್ಯತ್ಯಾಸ ಆಗ್ತಾ ಇಲ್ಲ ಅಂತ ಹೇಳ್ತಿರೋದು. ಇವಾಗ ನಿಮ್ಮ ಪ್ರಮಾಣ ಆಯಿತು ಅಂತ ಇದೆ, ಏನೋ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಬಿಸಿ ಸಿಕ್ಕಾಪಟ್ಟೆ ಆಗೋಯ್ತು, ಹಿತವಾಗಿದೆ ಆದರೆ ಇಷ್ಟು ಬೇಡ ನನಗೆ, ಏನೋ ಸ್ವಲ್ಪ ಕಡಿಮೆ ಮಾಡಿ ಅಂತಾರೆ. ಇವಾಗ ಹಾಯಾಗಿದೆ ಅಂದರೆ ನಂಗೆ ಅವಾಗಲೂ ಸುಖವಾಗಿತ್ತು ಅನ್ನೋದು ಏನೋ ಇದೆಯಲ್ಲ, ಇಷ್ಟು ಸುಖವಾಗಿ ಅಂತಿದೆ, ಇಷ್ಟು ಅನ್ನೋದ್ರಲ್ಲಿ ವ್ಯತ್ಯಾಸ ಇದೆ, ಸುಖ ಅನ್ನೋದ್ರಲ್ಲಿ ವ್ಯತ್ಯಾಸ ಇಲ್ಲ. ಈ ಇಷ್ಟು ಅನ್ನೋದು ಇದಕ್ಕೆ ಸಂಬಂಧಪಟ್ಟಿರೋದಲ್ಲ, ಇಷ್ಟು ಅನ್ನೋದು ಅದಕ್ಕೆ ಸಂಬಂಧಪಟ್ಟಿರೋದು. ಸುಖ ಅನ್ನೋದ್ರಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲ. ನಿಮಗೆ ಗೊತ್ತಾಗ್ಲಿಲ್ವಾ? ನೀರು ಹೌದು ಹೌದು ಕಮ್ಮಿ ಬೇಕೋ ಜಾಸ್ತಿ ಬೇಕೋ ಅಂತ ಎಲ್ಲಿ ಅನ್ನಿಸ್ತಾ ಇದೆ? ಸುಖದಲ್ಲಿ ಬೇಕೋ ಅದರಲ್ಲಿ ಬೇಕಾ? ಸರಿ, ವ್ಯತ್ಯಾಸ ಆಗ್ತಾ ಇರೋದು ಎಲ್ಲಿ ಅವಾಗ? ಹಾಂ, ಇಲ್ಲಿ ಸುಖ ಏನಾಯ್ತು? ವ್ಯತ್ಯಾಸ ಎಲ್ಲಾದರೆ ಸುಖ ಒಂದೇ ಥರ ಇರುತ್ತೆ. ವ್ಯತ್ಯಾಸ ಆಗ್ತಾ ಇರೋದು ಎಲ್ಲಿ? ಕೊನೆಯಲ್ಲಿ ಬಂದಿದ್ದೇನಮ್ಮ, ಕೊನೆಯಲ್ಲಿ ಬಂದಿದ್ದೇನೋ ಸುಖ, ಸ್ವಲ್ಪ ಸುಖ. ಈ ಸ್ವಲ್ಪ ಅಂತ ಗೊತ್ತಾಗಿದ್ದು ಅಲ್ಲಿ ಸ್ವಲ್ಪ ಬೇರೆ ಥರ ಇತ್ತು, ಅದಕ್ಕೋಸ್ಕರ ಆ ಸ್ವಲ್ಪ ಇಲ್ಲಿ ಸುಖ ಕೊಡ್ತು, ಸ್ವಲ್ಪ ಸುಖ. ಇಲ್ಲಿ ವ್ಯತ್ಯಾಸ ಮಾಡೋದಕ್ಕೆ ಜಾಸ್ತಿ ಸರಿ ಹೋಯ್ತು, ಇಲ್ಲಿ ಸರಿ ಹೋಯ್ತು, ಇಲ್ಲೇನಾಯ್ತು? ಇಲ್ಲಿ ಅಷ್ಟೇ, ಇಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಇಲ್ಲಿ ಜಾಸ್ತಿ ಸುಖ ಅಂತ ಏನಿಲ್ಲ. ಸುಖ ಇಲ್ಲಿ ಜಾಸ್ತಿ ಹೆಚ್ಚು ಕಡಿಮೆ ಎಲ್ಲ ಇಲ್ಲ ಆಯಿತು, ಆದರೆ ಇಲ್ಲಿ ಮಾತ್ರ ಮುಂಚೆಗೂ ಹಾಗೆ ಇತ್ತು. ಸುಖ ಅನ್ನೋದ್ರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿರೋದು. ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಇದು. ಅಲ್ಲ, ಪ್ರಿಯ ಮೋದ ಪ್ರಮೋದಗಳಲ್ಲ ಇಲ್ಲಿ ಹೇಳ್ತಿರೋದು. ಅಲ್ಲ, ಮೋದ ಪ್ರಮೋದಗಳ ವಿಷಯ ಹೇಳ್ತಾ ಇಲ್ಲ, ಅದು ಆನಂದದಲ್ಲಿ ಆಗುವಂತಹ ವ್ಯತ್ಯಾಸಗಳು. ಇಲ್ಲಿ ಸುಖ ದುಃಖಗಳನ್ನಷ್ಟೇ ಹೇಳ್ತಾ ಇರೋದು. ಮುಂದಕ್ಕೆ ಹೇಳ್ತಾರೆ ಸುಖ ದುಃಖ ಅನ್ನೋದು ಇಲ್ಲವೇ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಬೇರೆ ಹೌದು ಹೌದು. ಆದರೆ ಈ ಅಳತೆ ನೋಡಿ, ಅಳತೆ ಏನು ಬರ್ತಾ ಇದೆ ಅಂದರೆ ಇದು ಇದು ಅದನ್ನು ತಡ್ಕೊಳಕ್ಕಾಗಲಿಲ್ಲ ಅಂತ ಇದೆ. ಇಲ್ಲಿ ಚುಚ್ಚಿದ್ರೆ ಸುಖ ಆಯಿತು ಅನ್ನೋದು ಎಲ್ಲಿ ಗೊತ್ತಾಯ್ತೋ? ಇಲ್ಲಿ ಗೊತ್ತಾಯ್ತೋ ಮನಸ್ಸಲ್ಲಿ ಗೊತ್ತಾಯ್ತೋ? ಆಯಿತು.
ಇಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಇಲ್ಲಿ ಇದನ್ನು ರೀಡ್ ಮಾಡ್ತೇವೆ ತಾನೆ. ಸೊ ಅದರಿಂದ ಇಲ್ಲಾಗಿದ್ದು ಸುಖ, ಇಲ್ಲಾಗಿದ್ದು ದುಃಖ ಅಂತ ಗೊತ್ತಾಯ್ತು. ಇಲ್ಲಿ ಜಾಸ್ತಿ ಆಯಿತು, ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಅಂತ ಇಲ್ಲಿಟ್ಕೊಂಡು ದುಃಖ, ಇಲ್ಲಿಟ್ಕೊಂಡು ಸುಖ ಅಂತ ಹೇಳುತ್ತೆ. ಮನಸ್ಸಲ್ಲಿ ತಾನೇ ಉಂಟಾಗೋದು. ಹೆಚ್ಚು ಕಡಿಮೆಗಳಾಗ್ತಾ ಇರೋದು ಎಲ್ಲಿ? ಇದೊಂದು ವಸ್ತು, ಅಲ್ಲಿಂದು ವಸ್ತು. ಮಾತ್ರಾಹ ಸ್ಪರ್ಶಾಹ, ಮಾತ್ರಾಹ ಸ್ಪರ್ಶಾಹ, ಶೀತ ಉಷ್ಣ, ಶೀತ ಉಷ್ಣ, ಸುಖ ದುಃಖದಾಹ. ಮಾತ್ರಾಹ ಸ್ಪರ್ಶಾಹ ಶೀತ ಉಷ್ಣ ಸುಖ ದುಃಖದಾಹ. ಇಲ್ಲಿ ಗೊತ್ತಾಗ್ತಾ ಇರೋದು ಸುಖ ದುಃಖ. ಯಾಕೆಂದರೆ ಕೊನೆ ಗೊತ್ತಾಗೋದು ಅಲ್ಲೇ, ಮನಸ್ಸಿನಲ್ಲೇ ಗೊತ್ತಾಗೋದು. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ಲಿಲ್ವಾ? ಹಾಂ, ಪ್ರಮಾಣ ಯಾವ್ದು ಅಳಿತಾ ಇರೋದು? ಮನಸ್ಸಾ? ತಯಾರಿಕೆ ಇಂದ್ರಿಯಗಳಪ್ಪ ಅಳಿತಾ ಇರೋದು. ಇಂದ್ರಿಯಗಳು ಅಳಿತಾ ಇದೆ. ಅಳಿತಾ ಇರೋದು ಯಾವುದು? ಇಂದ್ರಿಯ. ತ್ವಗಿಂದ್ರಿಯ ಯಾವುದೋ ಒಂದು ವಸ್ತುವನ್ನು ಅಳಿತಾ ಇದೆ. ಹೌದಾ? ಸುಖ ಆಗ್ತಿರೋದು ಚರ್ಮಕ್ಕೋ ಮನಸ್ಸಲ್ಲ? ಇದು ಏನೇ ಆಗ್ತಾ ಇದ್ರು ಸುಖ ದುಃಖ ಎಲ್ಲಾಗುತ್ತೆ. ಸುಖ ಇದಕ್ಕಾಗುತ್ತೆ, ಸುಖ ದುಃಖ ಎಲ್ಲಾಗುತ್ತೆ ಮನಸ್ಸಿನಲ್ಲಿ, ಮನಸ್ಸಿನಲ್ಲಿ ಉಂಟಾಗುತ್ತೆ. ಹೌದಲ್ವಾ? ಗೊತ್ತಾಗ್ತಾ ಇದೆಯಲ್ವಾ? ಉಂಟಾಗ್ತಾ ಇರುವಂತಹ ಮನಸ್ಸಿನಲ್ಲಿ ಸುಖ ಅನ್ನೋದು ವ್ಯತ್ಯಾಸ ಆಗ್ತಾ ಇಲ್ಲ. ಒಂದು ಗೊತ್ತಾಗ್ತಿದೆಯಾ? ಇಲ್ಲಿ ಏನಾಗುತ್ತೋ ಅದರ ಮೇಲೆ ವ್ಯತ್ಯಾಸಗಳಾಗುತ್ತೆ. ಇಲ್ಲಿ ಇದಕ್ಕೂ ಅದಕ್ಕೂ ಏನಾದರೂ ಹೊಂದಾಣಿಕೆ ಆದರೆ ಅವಾಗ ಅದನ್ನು ಸುಖ ಅಂತಾನೆ, ಹೊಂದಾಣಿಕೆ ಆಗದೇ ಇದ್ದರೆ ದುಃಖ ಅಂತಾನೆ. ಆ ಸುಖ ದುಃಖಗಳೇನು ವ್ಯತ್ಯಾಸ ಆಗೋಲ್ಲ. ಅದು ಸುಖವಾಗೇ ಇರುತ್ತೆ, ದುಃಖವಾಗೇ ಇರುತ್ತೆ. ಸುಖ ಸುಖವಾಗೇ ಇರುತ್ತೆ, ದುಃಖ ದುಃಖವಾಗೇ ಇರುತ್ತೆ. ಇದರಲ್ಲಿ ವ್ಯತ್ಯಾಸ ಆದರೆ ಅದು ದುಃಖವಾಗುತ್ತೆ. ಒಂದೇ ವಸ್ತು ಇದರಲ್ಲಿ ವ್ಯತ್ಯಾಸ ಆದರೆ ಗೊತ್ತಾಗ್ಲಿವನಪ್ಪ. ಅಯ್ಯೋ ರಾಮ, ಅದೇನು ಅಷ್ಟು ಕಷ್ಟ ಇದೆಯಾ? ನಂಗೆ ಗೊತ್ತಾಗ್ತಾ ಇಲ್ಲ. ಒಂದೇ ಶೀತವು ಕೆಲವು ಸರಿ ಸುಖ ಕೊಡುತ್ತೆ, ಕೆಲವು ದುಃಖ ಕೊಡುತ್ತೆ. ಹೌದಾ? ವ್ಯತ್ಯಾಸ ಆಗ್ತಾ ಇರೋದು ಎಲ್ಲಿ? ಒಂದೇ ಶೀತ ಗುಣ ಕೆಲವು ಸರಿ ಸುಖ ಕೊಡುತ್ತೆ, ಕೆಲವು ಸರಿ ದುಃಖ ಕೊಡುತ್ತೆ. ಈ ಶೀತ ಅನ್ನೋದು ಯಾವುದಕ್ಕೆ ಮುಟ್ಟಿದ್ರೆ, ಶೀತ ಅನ್ನೋದು ಚಳಿಗಾಲದಲ್ಲಿ ಚರ್ಮಕ್ಕೆ ಮುಟ್ಟಿದ್ರೆ ದುಃಖ, ಶೀತ ಬಿಸಿಲುಗಾಲದಲ್ಲಿ ಚರ್ಮಕ್ಕೆ ಮುಟ್ಟಿದ್ರೆ ಸುಖ ಅಂತ ಇದೆ. ಗೊತ್ತಾಗ್ತಾ ಇದೆಯಾ? ಅಲ್ಲಿಗೆ ಒಂದೇನೇ ಸುಖನೂ ಕೊಡುತ್ತೆ, ದುಃಖನೂ ಕೊಡುತ್ತೆ. ಆದರೆ ಆ ಸುಖ ದುಃಖ ಅನ್ನೋದೇ ವ್ಯತ್ಯಾಸ ಆಗ್ತಾ ಇಲ್ಲ. ಅನುಭವ, ಭಾವನೆ ಏನ್ಬಾರ್ದು, ಅನುಭವ. ಸುಖಾನುಭವ, ಮ್ಯಾಗ್ನಿಟ್ಯೂಡ್ ಅನ್ನೋದು ತಿರುಗಿ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನಪ್ಪ? ಏನು ಫಿಸಿಕ್ಸಲ್ಲಿ ಮ್ಯಾಗ್ನಿಟ್ಯೂಡ್ ಅಂದರೆ ಯಾವುದಕ್ಕೆ ಹೇಳ್ತಿರೋದ? ಮ್ಯಾಗ್ನಿಟ್ಯೂಡ್ ಅಂತ ಹೇಳಬೇಕಾದ್ರೆ ದಿ ವರ್ಡ್ ಮ್ಯಾಗ್ನಿಟ್ಯೂಡ್ ಆಫ್ ಅಂದರೆ ಸಮಥಿಂಗ್ ದಟ್ ಈಸ್ ಮೆಷರ್ಡ್. ದಿಸ್ ಬಿಕಮ್ಸ್ ದಿ ಮೆಷರರ್. ಅದು ಮೆಷರ್ಡ್. ಗೊತ್ತಾಗ್ಲಿಲ್ವಾ? ದಿಸ್ ಪರ್ಟಿಕ್ಯುಲರ್ ಸೆನ್ಸ್ ಆರ್ಗನ್ ಈಸ್ ಮೆಷರಿಂಗ್ that particular object, the resultant of which is experienced in the mind. So the experience alli ಒಂದೇ ತರ ಇರುತ್ತೆ. Any differences finally results either in sukha or dukkha. The same object, if it is measured by the measurer at a wrong time or at a different time, it results in dukkha or sukha. So the sukha and dukkha don't change, they are constant. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ತಾ ಇದೆಯಲ್ವಾ? ಏನಪ್ಪ ಇವಾಗ ಸದ್ಯಕ್ಕೆ ಹೂ ಅಂದ್ಬಿಡ್ತೀರಾ?
ಸ್ವಲ್ಪ ಹಂಗೆ ಅಲ್ವಾ, ಇನ್ನು ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಈಗ ಸದ್ಯಕ್ಕೆ ಕರೆಕ್ಟ್. ಕಮ್ಮಿ ಅಲ್ಲ, ಈ ಕಮ್ಮಿ ಅಂತ ಬಂತಲ್ಲ, ಈ ಕಮ್ಮಿ ಅಂತ ಹ್ಯಾಕ್ ಗೊತ್ತಾಯ್ತು ನಿಮಗೆ? ಯಾರು ಹೇಳಿದ ಮೈಂಡಲ್ಲಿ? ಮೈಂಡಾ? ವಾಟ್? ಮೈಂಡ್ ಡಸಂಟ್ ಮೆಷರ್ ಎನಿಥಿಂಗ್. ವಾಟ್ ಈಸ್ ಮೆಷರಿಂಗ್? No, 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 no. What is measuring what? Correct. But there is no difference. There is no difference in the sukha itself. What is the final thing is, suppose there is audition. Immediately you raise the volume. When you raise the volume, it gives dukkha. Now, what is measuring what? You tell me. So what is the measurer here? Who is measuring? Not the object, the sense organ. So it is measuring the sound. So there is an interaction there between the sense organ and that. So the sanyoga or the sparsha or the touch between this particular organ and the object is here, which results finally as sukha or dukkha here. Now that sukha and dukkha doesn't change. It is changing here. You increase the volume, slowly then it becomes dukkha. Now dukkha itself doesn't change. It is changing here. It is changing there. The sound is changing. So the capability of the sense organ is adjusted to that particular thing. So this changes. This doesn't receive the same way how it received earlier. ಅರ್ಥ ಆಗ್ತಾ ಇದೆ ನಿಮಗೆ? ಕಾಸಾಲಿಟಿ. ಮೈಸೂರು ಪಾಕು ಅಥವಾ ಜಾಂಗೀರ್ ತಿಂದರೆ ಯಾವ ಥರ ಒಂದು ಅದು ಸುಖ ಉಂಟಾಗ್ತದೆ, ಅದರಲ್ಲಿ ಇದರಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಹೊರತು ತಿನ್ನುವಂಥ ರುಚಿನಲ್ಲಿ ನನಗೇನು ವ್ಯತ್ಯಾಸ ಆಗ್ತಾ ಇಲ್ಲ ಅಂತ ಅನ್ನೋದು. ಅದು ಅಷ್ಟೇ. ಒಂದೇ ಮೈಸೂರು ಪಾಕು ನೀವು 2 ತಿನ್ಬೋದು. ಡಯಾಬಿಟಿಕ್ ಪೇಷಂಟ್ಸನ್ನು ಕೇಳಿ ಗೊತ್ತಾಗುತ್ತೆ. ಸ್ವಲ್ಪ ಜಾಸ್ತಿ ಇರಬೇಕು ಶುಗರ್ ಲೆವೆಲ್ಸು, ಅವಾಗ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ನೀವು 1-2 ಸ್ವೀಟ್ ತಿನ್ನೋವರೆಗೂ ಒಂಥರ ತಿಂದಂಗೆ ಇರುತ್ತೆ. 3ನೇ ತಿಂದರೆ ಉರಿಯೋಕ್ಕೆ ಶುರು ಆಗುತ್ತೆ, ಉರಿ ಬರುತ್ತೆ, ಲಿಟ್ರಲಿ ಉರಿ ಶುರು ಆಗುತ್ತೆ, ನಾಲ್ಗೆ ಎಲ್ಲ ಉರಿ. ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ತಿಂತಾ ಇರ್ತಾರೆ, ಇಲ್ಲೆಲ್ಲ ನವೆ ಕಿತ್ಕೊಳ್ಳುತ್ತೆ. ದುಃಖ ಗೊತ್ತಾಗುತ್ತೆ. ಅಂದರೆ ಇದು ಅದನ್ನು ಅಳಿತಾ ಇದೆ, ಇದನ್ನು ಅಳಿತಾ 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 ಸುಖ ಹೋಗಿ 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 ದುಃಖ ಆಗಿಬಿಡುತ್ತೆ. ಇವಾಗ ಸುಖ ದುಃಖನೇ ಬದಲಾಗಲಿಲ್ಲ. ಸುಖ ಸುಖವಾಗೇ ಇರುತ್ತೆ, ದುಃಖ ದುಃಖವಾಗೇ ಇರುತ್ತೆ. ಅಲ್ಲೇನು ವ್ಯತ್ಯಾಸ ಆಗೋಲ್ಲ. ವ್ಯತ್ಯಾಸ ಇಲ್ಲ ಆಗ್ತಿರೋದು. 0, 1, 2, 3, 4, 5, 6, 7, 8, 9, 10 ಅಂತ ಗ್ರೇಡೇಷನ್ ಎಲ್ಲಿರೋದಪ್ಪ? ಇಲ್ಲಿ. ಅಲ್ಲಿ ಸುಖ ದುಃಖ 2 ಇರೋದು, ಇಲ್ಲಿ 10 ಇರುತ್ತೆ, ಅಲ್ಲಿ 2 ಇರೋದು. ಇಷ್ಟು ಸುಖ, ಇಷ್ಟು ದುಃಖ, ಕಡಿಮೆ ಸುಖ, ಕಡಿಮೆ, ಇಷ್ಟೇ ಇರೋದು. ಇಲ್ಲಿ ಸುಖ ದುಃಖನಿಲ್ಲ, ಇಲ್ಲಿ ಕಡಿಮೆ ಜಾಸ್ತಿ, ಹೆಚ್ಚು ಕಡಿಮೆ ಎಲ್ಲ ಇಲ್ಲಿ, ಸುಖ ದುಃಖ ಇಲ್ಲಿ. ಅದು ಅಷ್ಟೇ. ಯಾವುದು ಕೇಳಿಸ್ಕೊಂಡಿದ್ದು ಅಷ್ಟೇ. ಸ್ವಲ್ಪ ವಿವೇಕ ತಂದ್ಕೊಂಬಿಡಿ, ಆಮೇಲೆ ಅವನು ಏನಂದ್ರೂ ಸುಮ್ಮನಿರುತ್ತೆ. ಆವಾಗೇನು ಶಬ್ದ ಕೇಳಲಿಲ್ವೇ? ಕೇಳುತ್ತೆ. ಗೊತ್ತಾಗ್ಲಿಲ್ವಾ? ಸರಿ, ಸಾಕು, ನಾಳೆ ಮುಂದುವರಿಸೋಣ. ಶಾರದಾ ಶಾರದಾಂಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ.
ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಾಳೆ